ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಒಂದೊಂದೇ ಕಥೆಗಳು ತೆರೆದುಕೊಳ್ತಾ ಇದೆ. ಅದರಲ್ಲೂ ಬೆಳಗಾವಿಯಲ್ಲಿ ಓದಿದ್ದ ವೈದ್ಯರ ಕುಟುಂಬದ ಸಾವು ತುಂಬಾನೇ ಕಾಡ್ತಾ ಇದೆ. ಗಂಡ ಹೆಂಡತಿ 3 ಮುದ್ದಾದ ಮಕ್ಕಳ ಜೊತೆ ಕೊನೆ ಸೆಲ್ಫಿ ತೆಗೆದುಕೊಂಡವರ ದುರಂತ ಅಂತ್ಯ ಕಂಡಿದ್ದಾರೆ. ಇವರ ಬದುಕು ಟೇಕ್ ಆಫ್ ಆಗೋ ಸಮಯ ಶುರುವಾಗಿತ್ತು. ವಿಮಾನವು ಟೇಕ್ ಆಫ್ ಆಗ್ತಿತ್ತು. ಆದ್ರೆ ಅದ್ಯಾಕೋ ಆ ಭಗವಂತನಿಗೆ ಈ ಕುಟುಂಬದ ಖುಷಿ ನೋಡೋದಕ್ಕೆ ಆಗ್ಲಿಲ್ಲ ಅನ್ಸತ್ತೆ. 265 ಮಂದಿಯಲ್ಲಿ ಈ 5 ಕನಸು ಕೂಡ ಕಮರಿ ಹೋಗಿದೆ. ಲಂಡನ್ನಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊರಟವ ಒಂದೇ ಒಂದು ನಿಮಿಷದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ವಿಮಾನ ಹತ್ತಿದಾಗ ಇದ್ದಂತಹ ಖುಷಿ ಮರುಗಳಿಗೆಯಲ್ಲಿ ಸರ್ವನಾಶವಾಗಿದೆ. ಅಕ್ಕಪಕ್ಕದ ಸೀಟ್ನಲ್ಲೇ ಕೂತ ಗಂಡ ಹೆಂಡತಿ 3 ಮಕ್ಕಳು ಕೂತಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಯಾರ್ಯಾರು ಅನ್ನೋದು ಗೊತ್ತಾಗದಂತೆ ಬೂದಿಯಾಗಿದ್ದಾರೆ. ಕನಸು ಈಡೇರೋ ಮೊದಲೇ ಕಮರಿದ ಬದುಕು. ಅಪ್ಪ ಅಮ್ಮನ ಜೊತೆ 3 ಮುದ್ದಾದ ಮಕ್ಕಳು ಭಸ್ಮ. ಈ ಸಾವು ಅನ್ನೋದು ಹುಟ್ಟಿದ ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಒಂದಲ್ಲ ಒಂದು ದಿನ ಎಲ್ಲರೂ ಹೊರಡಲೇಬೇಕು. ಆದ್ರೆ ಇಂತಹ ಸಾವು ಯಾವ ಶತ್ರುವಿಗೂ ಬರೋದೇ ಬೇಡ. ಇದು ಸಾವಲ್ಲ, ಅಮಾಯಕರ ಬದುಕಲ್ಲಿ ಭಗವಂತ ಆಡಿದ ಚೆಲ್ಲಾಟ. ವಿಮಾನ ಹತ್ತಿ ಕೆಲವೇ ನಿಮಿಷಗಳಾಗಿದ್ವು. ಗಂಡ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಸೆಲ್ಫಿ ತೆಗೆದುಕೊಂಡಿದ್ರು. ಇದನ್ನು ತಮ್ಮ ಕುಟುಂಬಸ್ಥರಿಗೆ ಕಳಿಸಿ ಸಂಭ್ರಮವನ್ನು ಪಟ್ಟಿದ್ರು. ಆದ್ರೆ ಈ ಸಂಭ್ರಮ ಬಹಳ ಹೊತ್ತು ಉಳಿಲಿಲ್ಲ. ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಎಲ್ಲರೂ ಬೆಂದು ಹೋಗಿದ್ದಾರೆ. ಇವರ ಹೆಸರು ಪ್ರತೀಕ್ ಜೋಶಿ ಅಂತ. ರಾಜಸ್ಥಾನ ಮೂಲದವರು. ಸುಮಾರು 6 ವರ್ಷಗಳಿಂದ ಲಂಡನ್ನಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಪತ್ನಿ ಕೂಡ ವೈದ್ಯೆಯೇ. ಹೆಂಡತಿ 3 ಮಕ್ಕಳು ರಾಜಸ್ಥಾನದಲ್ಲಿದ್ರೆ ಪ್ರತೀಕ್ ಲಂಡನ್ನಲ್ಲಿದ್ರು. ಹೀಗಾಗಿ ಎಲ್ಲರೂ ಲಂಡನ್ನಲ್ಲೇ ಸೆಟಲ್ ಆಗೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಇದೇ ಕಾರಣಕ್ಕೆ 2 ದಿನಗಳ ಹಿಂದೆಯಷ್ಟೇ ಪ್ರತೀಕ್ ಪತ್ನಿ ಕೋವಿ ವ್ಯಾಸ್ ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿದ್ರು. ನಿನ್ನೆ 3 ಮಕ್ಕಳ ಜೊತೆ ವಿಮಾನ ಹತ್ತಿದವರು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಪ್ರತೀಕ್ಗೂ ಬೆಳಗಾವಿಗೂ ಇತ್ತು ಬಿಡಿಸಲಾಗದ ನಂಟು. ಡಾಕ್ಟರ್ ಪ್ರತೀಕ್ ಜೋಶಿ ಓದಿದ್ದೆಲ್ಲ ಬೆಳಗಾವಿಯಲ್ಲಿ. ಕೆಎಲ್ಇ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದ ಪ್ರತೀಕ್ 2000ರಿಂದ 2005ನೇ ಬ್ಯಾಚ್ನಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಿದ್ರು. ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದ ಪ್ರತೀಕ್ ಇವತ್ತಿಗೂ ಕೂಡ ಹಲವಾರು ಕನ್ನಡದ ಸ್ನೇಹಿತರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು. ಶಿಕ್ಷಕರ ಪಾಲಿನ ನೆಚ್ಚಿನ ವಿದ್ಯಾರ್ಥಿ ಆಗಿದ್ರಿಂದ ಕೆಎಲ್ಇ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ನಿರಂಜನ ಮಹಾಂತ ಶೆಟ್ಟಿ ಅವರು ಪ್ರತೀಕ್ರನ್ನ ಇವತ್ತಿಗೂ ಮರೆತಿಲ್ಲ. 2000ನಲ್ಲಿ MBBS ಜಾಯಿನ್ ಆಗಿದ್ರು. 2005ನಲ್ಲಿ ಪಾಸ್ ಆದ್ರು. ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ರು. ಆ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಇದನ್ನ ಕೇಳಿ ಬಹಳ ದುಃಖ ಆಯಿತು. ಎಲ್ಲರಿಗೂ ಸಹಾಯ ಮಾಡೋದು, ಹೆಲ್ಪ್ ಮಾಡೋದು, ಯಾಕಂದ್ರೆ ನಮ್ಮ ಮೆಡಿಕಲ್ನಲ್ಲಿ ಬಹಳ ಡಿಸ್ಕಷನ್ ಅದು ಆಗ್ತಿರ್ತೈತಿ. ಸೊ ಆ ಥರ ಬಹಳ ಒಳ್ಳೆ ಹುಡುಗಿದ್ದ. ಪ್ರತೀಕ್ ಸಾವಿನ ಸುದ್ದಿ ಕೇಳಿ ಬೆಳಗಾವಿಯ ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಪ್ರತೀಕ್ ಓದಿದ್ದ ಬ್ಯಾಚ್ನ ಬೆಳ್ಳಿ ಮಹೋತ್ಸವ ನಿಗದಿ ಆಗಿತ್ತಂತೆ. ಹೀಗಾಗಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ರಂತೆ. ಪ್ರತೀಕ್ ಕೂಡ ಬರೋ ಬಗ್ಗೆ ಮಾಹಿತಿಯನ್ನು ನೀಡಿದ್ರಂತೆ. ಅಷ್ಟಲ್ಲಾಗಲೇ ಈ ದುರಂತ ನಡೆದಿದೆ ಅಂತ ಸ್ನೇಹಿತರು ಭಾವುಕರಾದ್ರು. ಮೆಸೇಜ್ ಮಾಡೋದು, ಡೇಟ್ ಫಿಕ್ಸ್ ಮಾಡೋದು ಮಾಡ್ತಾ ಇದೀವಿ. ಅವನಿಗೂ ಮೆಸೇಜ್ ಮಾಡಿದ್ವಿ. ಅವನು ನೋಡ್ತೀನಿ, ದಿವಾಳಿ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದ. ಪ್ರತೀಕು ಆ ಫ್ಲೈಟಲ್ಲಿ ಇದ್ದಾನೆ ಅಂತ. ಆವಾಗಿಂದ ನನಗೆ ಇದು ಆ ಪ್ರತೀಕ್ ಇರಬಾರ್ದು ಇದು. ಬಟ್ ನಿನ್ನೆಯಿಂದ ಅದು ಫೋಟೋಸ್ ನೋಡಿ ಇನ್ನೂ ಜಾಸ್ತಿ ಸ್ಯಾಡ್ ಅನ್ನಿಸ್ತಾ ಇದೆ. ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ಹೌದು ಹಿಂಗಾಗಬಾರ್ದಿತ್ತು. ಮಂಗಳೂರು ಮೂಲದ ಪೈಲಟ್ ದುರಂತ ಅಂತ್ಯ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮಂಗಳೂರು ಮೂಲದ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ ಇದ್ದಿದ್ದು ಒಟ್ಟು 242 ಮಂದಿ.
ಇದರಲ್ಲಿ 10 ವಿಮಾನ ಸಿಬ್ಬಂದಿ ಹಾಗೂ 2 ಪೈಲಟ್ಗಳು. ಅದರಲ್ಲೊಬ್ಬ ಮಂಗಳೂರು ಮೂಲದ ಪೈಲಟ್ ಇದ್ರು. ಸದ್ಯ ಮುಂಬೈನಲ್ಲಿ ನೆಲೆಸಿರೋ ಕ್ಲೈವ್ ಕುಂದರ್ ಮಂಗಳೂರು ಮೂಲದವರು. ಸುಮಾರು 1100 ಗಂಟೆಗಳ ಕಾಲ ವಿಮಾನ ಹಾರಾಟ ನಡೆಸಿದ ಅನುಭವ ಹೊಂದಿದ್ರು. ಇವರ ಜೊತೆಗಿದ್ದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಬರೋಬ್ಬರಿ 8200 ಗಂಟೆಗಳಿಗೂ ಹೆಚ್ಚು ಕಾಲ ವಿಮಾನ ಹಾರಾಟ ಮಾಡಿದ್ರಂತೆ. ಆದ್ರೆ ವಿಧಿಯಾಟದ ಮುಂದೆ ಯಾರು ಯಾವ ಲೆಕ್ಕ ಹೇಳಿ? ಎಷ್ಟೇ ಅನುಭವ ಇದ್ರೂ ಕಾಲದ ಕರೆಗೆ ಓಗೊಡಲೇಬೇಕು. ಹೀಗಾಗಿಯೇ ಎಲ್ಲರೂ ದುರಂತ ಅಂತ್ಯ ಕಂಡಿತು. ದೇಶದಲ್ಲಿ ಹಿಂದೆಂದೂ ಕಂಡರಿಯದ ವಿಮಾನ ದುರಂತ ನಡೆದು ಹೋಗಿದೆ. 241 ಪ್ರಯಾಣಿಕರ ಜೊತೆಗೆ 24 ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಪ್ರಾಣ ಬಿಟ್ಟಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ಹಾಸ್ಟೆಲ್ಗೆ ಬಂದವರು ನಿಂತಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಒಟ್ನಲ್ಲಿ ಘನಘೋರ ದುರಂತಕ್ಕೆ ಅಹಮದಾಬಾದ್ ಸಾಕ್ಷಿಯಾಗಿದ್ದು, ಮೃತರ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.